ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಟೇಸ್ಟಿ ಟೇಲ್ಸ್ ಬೈ ಮಾಲಾ. ನಾವು ಇವತ್ತು ಮಾಡುವ ರೆಸಿಪಿ ಜಿಲೇಬಿ. ನೋಡಿ, ಈ ಥರ ಔಟ್ಸೈಡು ಕ್ರಿಸ್ಪಿಯಾಗಿ ಒಳಗಡೆ ಸಾಫ್ಟಾಗಿ ಜ್ಯೂಸಿಯಾಗಿ ಈ ಜಿಲೇಬಿ ಮಾಡ್ಕೊಳ್ಳೋದಕ್ಕೆ 15ರಿಂದ 20 ನಿಮಿಷ ಸಾಕು. ಮನೆಯಲ್ಲೇ ಇರೋ ಇಂಗ್ರೀಡಿಯೆಂಟ್ಸಲ್ಲಿ ಯೂಸ್ ಮಾಡಿಕೊಂಡು ಹ್ಯಾಪಿಯಾಗಿ ಜಿಲೇಬಿ ಮಾಡೋದನ್ನು ನೋಡೋಣ. ನೋಡಿ, ಇದನ್ನು ಕೊನೆವರೆಗೂ ನೋಡಿ. ಈ ಥರ ನಾನು ಹೇಳೋ ಮೆಜರ್ಮೆಂಟಲ್ಲಿ ಮಾಡಿಕೊಂಡ್ರೆ ನೀವು ಮನೆಯಲ್ಲೇ ಈಸಿಯಾಗಿ ಜಿಲೇಬಿನ ಮಾಡ್ಬೋದು. ಮಕ್ಕಳಿಗೆಲ್ಲೂ ತುಂಬ ಆರಾಮಾಗಿ ಕೊಡ್ಬೋದು ಇದನ್ನು. ಸೊ ನಾವು ಈ ಜಿಲೇಬಿ ಮಾಡೋದಕ್ಕೆ ಏನೆಲ್ಲ ಬೇಕು ಅಂತ ನೋಡೋಣ ಬನ್ನಿ. ನೋಡಿ, ಜಿಲೇಬಿ ಮಾಡೋದಕ್ಕೆ ನಾವು ಮೈದಾನ 1 ಕಪ್ ಮೈದಾನ ಸೇರಿಸ್ಕೊಳ್ತಾ ಇದ್ದೀನಿ. ನನಗಿಲ್ಲಿ 20 ಜಿಲೇಬೀಸ್ ಬರುತ್ತೆ, 22 ಜಿಲೇಬೀಸ್ ಬರುತ್ತೆ. ನೀವು ನೋಡಿಕೊಂಡು ಅಡ್ಜಸ್ಟ್ ಮಾಡ್ಕೊಳ್ಳಿ. ನೋಡಿ, 1 ಕಪ್ ಮೈದಾಗೆ 1 ಕಪ್ಪು ಕಾರ್ನ್ಫ್ಲೋರ್ನ ಸೇರಿಸ್ಕೋಬೇಕು. ಈ ಮೆಜರ್ಮೆಂಟಲ್ಲೇ ತೊಗೊಳ್ಳಿ, ನೀವು ಯಾವ ಕಪ್ ಆದರೂ ತೊಗೊಳ್ಳಿ. 1 ಕಪ್ ಇದಕ್ಕೆ 1 ಟೀ ಸ್ಪೂನು ಕಾರ್ನ್ಫ್ಲೋರ್ನ ಸೇರಿಸ್ಕೊಳ್ಳಿ. 1 ಟೀ ಸ್ಪೂನ್ ಕಾರ್ನ್ಫ್ಲೋರ್ ಸೇರಿಸ್ಕೊಂಡು ಚೆನ್ನಾಗಿ ಕಲಿಸ್ಕೊಳ್ಳಿ. ಇವಾಗ ಸ್ವಲ್ಪ ಬೇಕಿಂಗ್ ಪೌಡರ್ನ ಹಾಕ್ಕೊಳ್ತಾ ಇದ್ದೀನಿ. ಬೇಕಿಂಗ್ ಸೋಡಾ ಅಥವಾ ಬೇಕಿಂಗ್ ಪೌಡರ್ನ ಸ್ವಲ್ಪನ 1/4 ಟೀ ಸ್ಪೂನ್ನ ಸೇರಿಸ್ಕೊಳ್ತಾ ಇದ್ದೀನಿ. ಇದು ಹಾಕೋದ್ರಿಂದ ಜಿಲೇಬಿ ಚೆನ್ನಾಗಿ ಬರುತ್ತೆ ಮತ್ತು ಕ್ರಿಸ್ಪಿಯಾಗೂ ಇರುತ್ತೆ. ಸೊ ಅದಕ್ಕಾಗಿ ಸೇರಿಸ್ಕೊಳ್ತಾ ಇದ್ದೀನಿ. 1 ಚಿಟಿಕೆ ಅಷ್ಟು, ಇಷ್ಟೂ ಹಾಕ್ತಾಯಿಲ್ಲ, 1 ಚಿಟಿಕೆ ಅಷ್ಟು ಸಾಲ್ಟನ್ನು ಸೇರಿಸ್ಕೊಳ್ಳಿ. ಸಾಲ್ಟ್ ಹಾಕೋದ್ರಿಂದ ಸ್ವೀಟ್ಸಲ್ಲಿ ತುಂಬ ಚೆನ್ನಾಗಿರುತ್ತೆ. ನಾನು ಇವಾಗ ಇಲ್ಲಿ ಯೆಲ್ಲೋ ಫುಡ್ ಕಲರ್ನ ಸೇರಿಸ್ಕೊಳ್ತಾ ಇದ್ದೀನಿ. ಇದು ಟೋಟಲಿ ಆಪ್ಷನಲ್ಲು, ನಿಮ್ಗೆ ಬೇಕಾದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಬೇಡ. ಇವಾಗ ಇದನ್ನೆಲ್ಲನೂ ಒಂದು ಸರಿ ಕಲಿಸ್ಕೊಳ್ಳೋಣ. ಕಲಿಸ್ಕೊಂಡು ಇವಾಗ ನೀರು ಹಾಕ್ಕೊಂಡು ಚೆನ್ನಾಗಿ ಸಾಫ್ಟಾಗಿ ಮಾಡಬೇಕು. ನಮ್ಮ ಬ್ಯಾಟರ್ನ ದೋಸೆ ಬ್ಯಾಟರ್ ಮಾಡ್ಕೊಳ್ತೀವಲ್ಲ ಆ ಥರ ಬರಬೇಕು, ಗಟ್ಟಿಗಿರಬಾರ್ದು. ನೀವೆಷ್ಟು ಚೆನ್ನಾಗಿದೆಯೇ ಇಂಪಾರ್ಟೆಂಟ್ ಪ್ರೋಸೆಸ್ಸು. ಇದು ಬ್ಯಾಟರ್ ಏನಾದರೂ ಕರೆಕ್ಟಾಗಿ ಬಂದುಬಿಟ್ರೆ ನಿಮ್ಮ ಜಿಲೇಬಿ ಸೂಪರಾಗಿ ಬರುತ್ತೆ. ಸೊ ಇದು ಕಲಿಸೋವಾಗ ಒಂದು ಸ್ವಲ್ಪ ನೀರು ಸ್ವಲ್ಪನೇ ಹಾಕ್ಕೊಂಡು ಕಲಿಸ್ಕೊಳ್ಳಿ, ಜಾಸ್ತಿ ನೀರು ಹಾಕ್ಬೇಡಿ. ನೋಡಿ, ಈ ಥರ ಬರಬೇಕು ನಮ್ಮ ಬ್ಯಾಟರ್ನ, ಗಂಟುಗಳೇನೂ ಇರಬಾರ್ದು. ಇವಾಗ ಸಿರಪ್ ಮಾಡ್ಕೊಳ್ಳೋದಕ್ಕೆ, ಶುಗರ್ ಸಿರಪ್ ಮಾಡೋದಕ್ಕೆ 1.5 ಕಪ್ ನಾನು ಶುಗರ್ನ ಸೇರಿಸ್ಕೊಳ್ತಾ ಇದ್ದೀನಿ. ಅದೇ ಕಪ್ಪು 1 ಕಪ್ ಮಾತ್ರ ನೀರನ್ನ ಸೇರಿಸ್ಕೊಳ್ತಾರೆ. ಇದಕ್ಕೆ ಜಾಸ್ತಿ ನೀರು ಹಾಕ್ಬಿಟ್ಟು ಪಾಕ ಮಾಡೋ ಅವಶ್ಯಕತೆ ಇಲ್ಲ. ಅಷ್ಟೇ 1.5ಗೆ 1 ಕಪ್ ಸೇರಿಸ್ಕೊಂಡು 2 ಏಲಕ್ಕಿನ ನಾನು ಹಾಕ್ಕೊಳ್ತಾ ಇದ್ದೀನಿ. ಬೇಕಾದ್ರೆ ಪೌಡ್ರ್ ಮಾಡಿನೂ ಹಾಕ್ಕೊಳ್ಳಿ. 1 ಚಿಟಿಕೆಯಷ್ಟು ಸ್ಯಾಫ್ರನನ್ನು ಸೇರಿಸ್ಕೊಂಡು ಚೆನ್ನಾಗಿ ಬಾಯ್ಲ್ ಮಾಡ್ಕೊಳ್ಳಿ. ಲೋ ಫ್ಲೇಮಲ್ಲಿ ಇಟ್ಕೊಂಡು ಬಾಯ್ಲ್ ಮಾಡ್ಕೊಳ್ಳಿ. ನಮ್ಗೆ ಈ ಥರ ಪಾಕ ಬರಬೇಕು, ಚೆನ್ನಾಗಿ ಜಾಸ್ತಿ ಬೇಡ, ಲೈಟಾಗಿ ಪಾಕ ಬರಬೇಕು. ನೋಡಿ, ಈ ಥರ ಅಂಟು ಥರ ನಮಗೆ ಕೈಗೆಲ್ಲ ಬಂದರೆ ಗುಲಾಬ್ ಜಾಮೂನ್ ಮಾಡ್ಕೊಳ್ತೀವಲ್ಲ ಆ ಥರ ನಮಗೆ ಆ ಕನ್ಸಿಸ್ಟೆನ್ಸಿಯಲ್ಲಿ ನಮ್ಮ ಪಾಕ ಸಿರಪ್ಪು ಕರೆಕ್ಟಾಗಿ ಆಗಿಬಿಟ್ರೆ ಸ್ಟವ್ ಆಫ್ ಮಾಡಿಬಿಟ್ಟು 1/4 ಟೀ ಸ್ಪೂನ್ ಲೆಮನ್ ಜ್ಯೂಸನ್ನ ಸೇರಿಸ್ಬಿಟ್ಟು ಸೈಡ್ಗೆ ಇಟ್ಬಿಡೋಣ. ಸ್ಟವ್ ಆಫ್ ಮಾಡಿಬಿಟ್ಟು ಇವಾಗ ನಾವು ಇಷ್ಟೊತ್ತು ಮಾಡಿ ಇಟ್ಕೊಂಡಿದ್ವಲ್ಲ ಜಿಲೇಬಿ ಬ್ಯಾಟರ್ನ, ಅದನ್ನು ಇವಾಗ ನಾನು ಈ ಥರ ಸಾಸ್ ಬಾಟಲ್ಗೆ ಸೇರಿಸ್ಕೊಳ್ತಾ ಇದ್ದೀನಿ. ಬೇಕಾದರೆ ನೀವು ಒಂದು ಪ್ಯಾಕೆಟ್ ತೊಗೊಂಡು ಅದಕ್ಕೆ ಹಾಕ್ಕೊಂಡು ಒಂದು ಚಿಕ್ಕ ಹೋಲ್ ಮಾಡ್ಕೊಂಡು ಕೂಡ ಹಾಕ್ಕೋಬೋದು. ನಾನು ಇವಾಗ ಸಾಸದ ಹಬ್ಬಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ. ಕೆಚಪ್ ಬಾಕ್ಸು ಸಾಸ್ ಎಲ್ಲ ಬರುತ್ತಲ್ಲ ಅದಕ್ಕೆ ನಾನು ಇವಾಗ ಆಯಿಲ್ನ ಹೀಟ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಆಯಿಲು ತುಂಬ ಹೀಟ್ ಆದಮೇಲೆ ಲೋ ಫ್ಲೇಮ್ ಇಟ್ಬಿಡಿ. ತುಂಬ ಹೀಟ್ ಆಗಿದ ತಕ್ಷಣ ಲೋ ಫ್ಲೇಮ್ ಇಟ್ಕೊಂಡ್ಬಿಟ್ಟು ಇರೋ ತುಂಬ ಬಿಸಿಗೆ ನಾವು ಬೇಗನೆ ಜಿಲೇಬಿನ ಹಾಕ್ಬಿಡೋಣ. ಈ ಜಿಲೇಬಿ ಹುಷಾರಾಗಿ ಹಾಕ್ಕೊಳ್ಳಿ. ನೋಡಿ, ಒಂದು ಸರಿ ಟ್ರೈ ಮಾಡಿ, 2 ಸರಿ ಟ್ರೈ ಮಾಡಿ ಬರುತ್ತೆ ಕ್ಲೀನಾಗಿ. 1 ಸರಿ ಮಾಡಿರೋದು 2 ಸರಿ ಮಾಡೋದು ತೆಗೆದುಬಿಟ್ಟು 3ನೇ ಸರಿಯಿಂದ ಕರೆಕ್ಟಾಗಿ ಮಾಡಿ. ನೀವು ಫಸ್ಟ್ ಟೈಮ್ ಸರಿಗೆ ಬರ್ತಿಲ್ಲ ಅಂದರೆ ನೋಡಿ, ಈ ಥರ ಕರೆಕ್ಟಾಗಿ ಮಾಡಿಕೊಂಡು ಮತ್ತೆ ಅದೇ ಥರ ಎಲ್ಲನೂ ಹಾಕ್ಕೊಳ್ಳಿ. ಶೇಪ್ ಎಲ್ಲ ಕರೆಕ್ಟಾಗಿ ನೋಡಿಕೊಂಡು ನೀಟಾಗಿ ಜಿಲೇಬಿನ ಸೇರಿಸ್ಕೊಳ್ಳಿ. ಇದೇನಿಲ್ಲ, ಆ ಥರ ಈ ಕಡೆ ಆ ಕಡೆ ಒಂದು ಸರಿ ಗೋಲ್ಡನ್ ಬ್ರೌನ್ ಬರೋವರೆಗೂ ತಿರುಗಿಸ್ಕೊಂಡ್ಬಿಟ್ರೆ ಅಷ್ಟೇ. ಅದನ್ನು ತೆಗ್ಕೊಂಡ್ಬಿಟ್ರೆ ಮುಗೀತು. ಸೊ ಕ್ರಿಸ್ಪಿಯಾಗಿರುತ್ತೆ. ಇದನ್ನು ತೆಗೆದುಬಿಡೋಣ. ಇವಾಗ ಸೇಮ್ ಅದೇ ಥರ ಮಿಕ್ಕಿರೋ ಬ್ಯಾಟರ್ನಲ್ಲಿ ಕೂಡ ಜಿಲೇಬಿನ ಸೇರಿಸ್ಕೊಳ್ಳೋಣ. ಇದು ಮಾಡೋದು ಕಲ್ತ್ಕೊಂಡ್ಬಿಟ್ರೆ ನಮ್ಮ ಜಾಮೂನ್ಗಿಂತ ತುಂಬ ಈಸಿಯಾಗಿ ಜಿಲೇಬಿನೇ ಮಾಡ್ಕೋಬೋದು. ಮಕ್ಕಳು ದೊಡ್ಡವರು ಎಲ್ಲನೂ ಮನೆಯಲ್ಲೇ ನಾವು ಹೆಲ್ದಿಯಾಗಿ ಜಿಲೇಬಿನ ಮನೆಯಲ್ಲೇ ಮಾಡ್ಕೊಂಡು ಮನೆಯಲ್ಲೇ ತಿನ್ಕೋಬೋದು. ಸೊ ಇವಾಗ ಇದನ್ನೆಲ್ಲ ತೆಗೆದುಬಿಡೋಣ. ಇವಾಗ ನಾವು ಇಷ್ಟೊತ್ತು ಸಿರಪ್ ಮಾಡಿ ಇಟ್ಕೊಂಡಿದ್ವಲ್ಲ ಅದು ಉಗುರು ಬೆಚ್ಚಗಿದ್ದಾಗ ಮಾತ್ರ ಹಾಕ್ಕೊಳ್ಳಿ. ನೋಡಿ, ಬಿಸಿ ಇದ್ದಾಗ ಯಾವುದೇ ಕಾರಣಕ್ಕೂ ಹಾಕಬೇಡಿ. ಉಗುರು ಬೆಚ್ಚಗಿದ್ದಾಗ ನಾವು ಮಾಡಿರೋಂತಹ ಜಿಲೇಬಿನ ಇದಕ್ಕೆ ಸೇರಿಸ್ಕೊಂಡು ಆ ಕಡೆ ಒಂದು ಸರಿ ಈ ಕಡೆ ಒಂದು ಸರಿ ಒಂದು 10 ಸೆಕೆಂಡ್ ಸಾಕು, ಜಾಸ್ತಿ ಸೇರಿಸೋ ಅವಶ್ಯಕತೆ ಇಲ್ಲ. 10 ಸೆಕೆಂಡ್ ಆಗಿದ ತಕ್ಷಣ ಒಂದೊಂದು ಜಿಲೇಬಿನ ತೆಗೆದುಬಿಡಿ. ಅದೇ ಥರ ನಾವು ಇಷ್ಟೊತ್ತು ಫ್ರೈ ಮಾಡಿರೋ ಜಿಲೇಬೀಸ್ ಎಲ್ಲನೂ ಇದಕ್ಕೆ ಹಾಕ್ಕೊಂಡು ನೀಟಾಗಿ ಎಲ್ಲನೂ ತೆಗೆದುಬಿಡಿ. ಸೊ ನಮ್ಮ ಜಿಲೇಬಿ ರೆಡಿ ಆಗೋಯ್ತು. ಸೊ ನಿಮ್ಗೆ ಏನಾದರೂ ಈ ಜಿಲೇಬಿ ಇಷ್ಟ ಆಯಿತು ಅಂದರೆ ನಮ್ಮ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.